जय बोलो डॉक्टर बाबा साहेब अम्बेडकर के जय बोलो डॉक्टर बाबा साहेब अम्बेडकर के जय 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 भीम जय 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 भीम डेमोक्रेटिक वारियर्स ಹೋರಾಟಕ್ಕೆ डेमोक्रेटिक वारियर्स ಹೋರಾಟಕ್ಕೆ ಆತ್ಮೀಯ ಮಾಧ್ಯಮದ ಬಂಧುಗಳೇ, ನಾವಿವತ್ತು ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಎಲ್ಲ ನಮ್ಮ ಹಿತೈಷಿಗಳು ಪದಾಧಿಕಾರಿಗಳು ಸೇರಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದಿದ್ದೀವಿ. ಕರಪತ್ರ ಬಿಡುಗಡೆ ಮತ್ತು ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ, ಇದೇ 23ನೇ ತಾರೀಕು ಗುರುವಾರ ದೇವರಾಯ ಸಮುದ್ರ ಟೋಲ್ ಪ್ಲಾಜಾದಿಂದ ಹಿಡಿದು ಮುಳಬಾಗಿಲು ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆಯನ್ನು ಮಾಡಿ, ಕಾಲ್ನಡಿಗೆ ಜಾಥಾ ಮುಖಾಂತರ ಪ್ರತಿಭಟನೆ ಮಾಡಿ ಇಲ್ಲೊಂದು ಧರಣಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಇಡೀ ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಅದು ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ರಾಷ್ಟ್ರೀಯ ಹೆದ್ದಾರಿಗಳ ಆಜುಬಾಜುಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಇರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಜಮೀನುಗಳು, ಅದೇನು ಲಕ್ಷಾಂತರ ರೂಪಾಯಿ ಜಮೀನುಗಳಲ್ಲಿ ಇವತ್ತವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನು ಇವತ್ತು ಭೂಗಳ್ಳರು ಕಬಳಿಕೆ ಮಾಡ್ತಾ ಇದ್ದಾರೆ. ಭೂಗಳ್ಳರು ಅನ್ನೋದಕ್ಕಂದ್ರೆ ಇವತ್ತು ಭೂ ಮಾಫಿಯಾಗಳು ಅಂತ ಕರಿಬೇಕಾಗ್ತದೆ. ನಾವಿವತ್ತು ಭೂ ಮಾಫಿಯಾಗಳು ಇವತ್ತು ಅನೇಕ ಸರ್ಕಾರಿ ಜಮೀನುಗಳನ್ನು ಇವತ್ತು ಕಬಳಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಸರ್ಕಾರಿ ಜಮೀನುಗಳನ್ನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದಿರ ಭೂಗಳ್ಳರಿಗೆ ಬಿಟ್ಕೊಟ್ಬಿಟ್ರೆ, ನಾಳಿನ ದಿವಸ ಆ ಸ್ಥಳೀಯ ಭಾಗದಲ್ಲಿರ್ತಕ್ಕಂಥ ಬಡವರಿಗಾಗಲಿ ಅಥವಾ ಅಲ್ಲಿ ಅಭಿವೃದ್ಧಿಗಾಗಲಿ ಎಲ್ಲಿಂದ ಜಮೀನು ತರಬೇಕು? ಇವತ್ತು ನಾನು ರಘು ಇದ್ದೀವಿ, ಇಲ್ಲಿ ರಘು ಹೊಸಕೆರೆ ರಘು ಇದ್ದಾರೆ. ನಮ್ಮ ಕೀಲೋಳಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆ ಆಗಿದೆ, ನೋಡಿದ್ದೀರಾ, ನೀವೆಲ್ಲ ನೋಡಿರ್ತೀರ. ಇವತ್ತು ಸಾವಿರಾರು ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಆ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಶ್ರೀನಿವಾಸಪುರಕ್ಕೆ ಕೊಡೋದಕ್ಕೆ ಎಲ್ಲ ಕೂಡ ಪೈಪ್ ಪುಟಪ್ ಆಗ್ತಾ ಇತ್ತು. ಏನ್ರಿಗೂ ಪೈಪ್ ಪುಟಪ್ ಮಾಡ್ತಾಯಿದ್ರು. ನಮ್ಮಲ್ಲಿ ಜಾಗ ಇಲ್ಲ, ನಮಗೆ ಜಾಗ ಸಿಗ್ತಾ ಇಲ್ಲ ಅಂತ. ನಾವು ಆರೈ ಹತ್ರ ತಹಸೀಲ್ದಾರ್ ಕರ್ಕೊಂಡು ಗಲಾಟೆ ಮಾಡಿ, ಏನೋ ಇಲ್ಲ ನಮ್ಮ ಹತ್ರ ಜಾಗ ಇದೆ, ನಮ್ಮ ಇದರಲ್ಲಿ ರಾಜ್ಯರ ವ್ಯಾಪ್ತಿಯಲ್ಲಿ ಜಾಗ ಇದೆ, ಬನ್ನಿ ನಾವು ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಜಾಗ ಚೂಟಾಯಿತು. ಒಂದು ಶಾಲೆ ಆಯಿತು. ಹಲಪನಹಳ್ಳಿ ಗೇಟಲ್ಲಿ ಇವತ್ತೊಂದು ಕಾಲೇಜ್ ಆಗಿದೆ. ಯಾಕಾಯಿತು? ಅಲ್ಲಿ ಸರ್ಕಾರಿ ಜಾಗ ಇತ್ತು, ಕಾಲೇಜ್ ಆಯಿತು, ಅನುಕೂಲ ಆಗ್ತಾ ಇದೆ. ದೇವರ ಸಮುದ್ರ ಈಗ ಗೇಟಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕೂಡ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ITI ಆಗ್ತಾ ಇದೆ. ಮತ್ತು ಇಲ್ಲಿ ಯಾವುದೋ ಒಂದು ಅಮೆರಿಕದ ಒಂದು ಯೂನಿವರ್ಸಿಟಿ ಜಾಗ ಕೂಡ ಈಗ ಅಲ್ಲಿ ರಿಸರ್ವ್ ಮಾಡಿದ್ದಾರೆ. ಇದು ಸರ್ಕಾರಿ ಜಾಗಗಳಿದ್ರೆ ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತವೆ, ಅನೇಕ ಜನರಿಗೆ ಸಹಾಯ ಆಗ್ತದೆ. ಅಥವಾ ಆ ಭಾಗದಲ್ಲಿ ಇರ್ತಕ್ಕಂಥ ಬಡವರು ಯಾರಾದರೂ ಕೂಡ ಜಮೀನು ಇಲ್ಲದೆ ಇರ್ತಕ್ಕಂಥವ್ರು ಮಾಡ್ಕೊಳ್ಳಿಕ್ಕೆ ಕೂಡ ಅಲ್ಲಿ ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ಇವರು ರಿಯಲ್ ಎಸ್ಟೇಟ್ ಅವರ ಜೊತೆಗೆ ಇವರು ಶಾಮೀಲಾಗ್ಬಿಟ್ಟು ಏನೋ ನೋಡ್ದಂಗೆ ಕಂಡು ಕಾಣ್ದಂಗೆ ಹಲವಾರು ಸಂಘಟನೆಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ನಾವು ಈ ಸ್ಟೇಟ್ಮೆಂಟ್ಗಳನ್ನ ಆ ಥರ ಕೊಡೋದಿಲ್ಲ. ಹಲವಾರು ಸಂಘಟನೆಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದಿನಕ್ಕೊಂದು ಸ್ಟೇಟ್ಮೆಂಟು, ವಾರಕ್ಕೊಂದು ಸ್ಟೇಟ್ಮೆಂಟು. ಏನೋ ಇದೇ ದೇವರ ಸಮುದ್ರ ಕೆಲವು ಸರ್ವೆ ನಂಬರ್ಗಳನ್ನು ಇಟ್ಕೊಂಡ್ಬಿಟ್ಟು ಕಟ್ಟಿದವರು ಕೂಡ ಉಳಿಸೋಕ್ಕಾಗಲಿಲ್ಲ. ಅನೇಕ ನಮ್ಮ ರವಿಯವರು ಕೂಡ ಮನವಿಗೆ ಕೊಟ್ಟಿದ್ದಾರೆ. ನಮ್ಮ ಮಹಾನಾಯಕ ಯುವಶಕ್ತಿ ಸಂಘದವರು ಅವರು ಕೂಡ ಅನೇಕ ಬಾರಿ ಈ ಥರ ಆಗಿದೆ, ಈ ಥರ ಸರ್ವೆ ನಂಬರ್ ಹಿಂಗಾಗಿದೆ, ಕ್ರಮ ಮಾಡಿ ಅಂತ ಮಾಡ್ತಾ ಇಲ್ಲ. ಸಾರ್ವಜನಿಕರು ಕೊಟ್ಟಿದ್ದಾರೆ, ಅರ್ಜಿಗಳನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ನಾವೇನು ಮಾಡಬೇಕು ಇವಾಗ? ದಲಿತ ಸಂಘರ್ಷ ಸಮಿತಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಸರ್. ನಾನು, ರಾಜು, ಕಿತ್ತ, ನಮ್ಮ ರಘು, ನಮ್ಮ ಪುತ್ತೂರು ವೆಂಕಟರಾಮು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆವಣಿ, ಮಂಜು, ಪಿಚ್ಕುಂಡಳ್ಳಿ, ವೆಂಕಟರಾಮಣ್ಣ ಇವರೆಲ್ಲ ಕೂಡ ಟೀಮಾಗಿ ಅಮೃತಣ್ಣವರು ಇದ್ದಾರೆ ಇದರಲ್ಲಿ. ನಮ್ಮ ಹೋರಾಟದಲ್ಲಿ 36 ಎಕರೆ ಜಮೀನು ನಾವು 2008-9 ಹೋರಾಟ ಮಾಡಿ ಉಳಿಸ್ತೀರಿ. ಜಮೀನಲ್ಲಿ 100 ಸರ್ವೆ ನಂಬರಲ್ಲಿ 36 ಎಕರೆ ಜಮೀನನ್ನು ಹೋರಾಟದ ಮುಖಾಂತರ ಉಳಿಸ್ತೀರಿ ನಾವು. ಆ ಜಮೀನನ್ನು ಇವತ್ತು ಕೋರ್ಟ್ನಲ್ಲಿ ಇವರು ಸರಿಯಾಗಿ ದಾಖಲೆಗಳನ್ನು ಒದಗಿಸ್ತೀರಾ. ಆವಾಗ ಇರ್ತಕ್ಕಂಥ ಫೈಲನ್ನು ಇವರು ನಾಪತ್ತೆ ಮಾಡಿ ಈಗ ಭೂಮಾಫಿಯಾಗಳಿಗೆ
ಅನುಕೂಲ ಆಗೋ ಥರ 20 ಎಕರೆ ಜಮೀನು ಇವತ್ತು ಬೇರೆಯವ್ರ ಪಾಲಾಗಿದೆ. ಯಾರ್ದು ತಪ್ಪಿದು? ಕಂದಾಯ ಇಲಾಖೆ ಅಧಿಕಾರಿಗಳದ್ದು. ಕಂದಾಯ ಇಲಾಖೆಯಲ್ಲಿ ಇವತ್ತು ನಾವು ಅಭಿಲೇಖಾಲಿ ಅಂತ ಇದೆ. ಏನಕ್ಕಪ್ಪ ಅಂದರೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ಕಡತಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅಲ್ಲಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಹೇಳ್ತಾ ಇದ್ದೀನಿ, ನೂರಾರು ಕಡತಗಳು ಇವತ್ತು ನಾಪತ್ತೆ ಆಗಿದೆ. ವ್ಯಾಲ್ಯೂಬಲ್ ಪ್ರಾಪರ್ಟೀಸ್ ಕಡತಗಳು ಇವತ್ತು ನಮ್ಮ ಅಭಿಲೇಖ ಇಲ್ದಲ್ಲಿ ಸಿಗ್ತಾ ಇಲ್ಲ. ಹೋದ್ರೆ ಅವರು ಒಂದು ಎಂಡಾರ್ಸ್ಮೆಂಟ್ ನಿಮ್ಮರ ಕೊಡ್ತಾರೆ, ಮಿಸ್ಸಿಂಗ್ ಆಗಿದೆ ಅಂತ, ಕಡತ ನಾಪತ್ತೆ ಆಗಿದೆ, ಸಿಗ್ತಾ ಇಲ್ಲ ಅಂತ ಕೊಡ್ತಾರೆ. ಹಾಗಾದ್ರೆ ನಾವೇನಕ್ಕೆ ನಿಮಗೆ ಇಷ್ಟೆಲ್ಲ ನಾವು ಸಾರ್ವಜನಿಕ ಹಣದಲ್ಲಿ ನಿಮಗೆ ಸ್ಯಾಲ್ರಿಗಳನ್ನು ಕೊಟ್ಕೊಂಡು, ಸಂಬಳ ಕೊಟ್ಕೊಂಡು, ನಿಮಗೆ ಐಷಾರಾಮಿ ಕಾರಲ್ಲಿ ಕೊಟ್ಟು ನಿಮ್ಗೆ ಓಡಾಡೋದಕ್ಕೆ ನಿಮಗೆಲ್ಲ ಇದು ಮಾಡಿಕೊಟ್ಟು ನಮ್ಮ ಆಸ್ತಿ ಪಾಸ್ತಿಗಳನ್ನು ಬಡವರ ಆಸ್ತಿ ಪಾಸ್ತಿಗಳನ್ನು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಆ ಕಡತಗಳನ್ನು ನೀವು ರಕ್ಷಣೆ ಮಾಡಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಸಾರ್ವಜನಿಕರಿಗೆ ಬಡವರಿಗೆ ನೀವೇನು ಸಹಾಯ ಮಾಡ್ತೀರಿ? ಇದು ನನ್ನ ಪ್ರಶ್ನೆ. ಬಂಧುಗಳೇ, ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾವು 23ನೇ ತಾರೀಕೇನು ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟ ನ್ಯಾಯಯುತವಾದ ಹೋರಾಟ ಆಗಿದೆ. ನೂರಾರು ಎಕರೆ ಭೂಮಿಗಳಿಂದ ಉಳಿಸಬೇಕಾಗಿದೆ. ಇದು ಮೊದಲನೇ ಹಂತದ ಹೋರಾಟ ಇವತ್ತು ನಾವು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಬೇರೆ ರೀತಿಯ ಹೋರಾಟವನ್ನು ಮಾಡ್ತೀರಿ. ಏನೋ ಇವತ್ತೇನು ಕಂದಾಯ ಇಲಾಖೆ ಅಧಿಕಾರಿಗಳು ಆಗಿನ ಕಾಲದಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಅವನು ಆರ್ ಐ ಆಗಿ ಯಾರು ಕೆಲಸ ಮಾಡಿದ್ರು, ಭಾಗದ ಸೆಕ್ರೆಟರಿ ಆಗಿ ಯಾರು ಕೆಲಸ ಮಾಡಿದ್ರು, ಕಡತ ಯಾಕೆ ನಾಪತ್ತೆ ಆಯಿತು, ಜಯಮಾಧವ ತಹಸೀಲ್ದಾರ್ ಕಡತನ ತೆಗೆದುಕೊಂಡು ಹೋಗಿದ್ರೆ ನನಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀರಾ, ಹೆಂಗೆ ತೆಗೆದುಕೊಂಡು ತಹಸೀಲ್ದಾರ್ ಅವರು ಯಾಕೆ ತನಿಖೆ ಮಾಡಲಿಲ್ಲ? 2026 ಇವತ್ತು 2009ರಿಂದ ಇದುವರೆಗೂ ಕೂಡ ಯಾಕೆ ತನಿಖೆ ಮಾಡಲಿಲ್ಲ? 17 ವರ್ಷ ಯಾಕೆ ಮಾಡಲಿಲ್ಲ? ಯಾಕೆ ಕಡತವನ್ನು ತರಿಸ್ಕೊಂಡಿಲ್ಲ? ಸೊ ಎಷ್ಟೆಲ್ಲ ಅನುಮಾನಗಳು ಇದರಲ್ಲಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಸರ್ವೆ ನಂಬರ್ಗಳ ಜಮೀನುಗಳೆಲ್ಲ ಕಬಳಿಕೆ ಆಗಿದ್ದಾವೆ. ಇದರ ವಿರುದ್ಧವಾಗಿ ನಾವು 23ನೇ ತಾರೀಕು ಜಾಥಾ ಮಾಡ್ತಾ ಇದ್ದೀರಿ. ಟೋಲ್ ಗೇಟಿಂದ ಹಿಡಿದುಕೊಂಡು ತಾಲೂಕು ಕಚೇರಿವರೆಗೂ ಕೂಡ ನಮ್ಮ ಈ ಹೋರಾಟ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಕೂಡ ಯಶಸ್ವಿ ಮಾಡಿಸ್ಕೊಡ್ಬೇಕು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ನಮ್ಮ ಹಿತೈಷಿಗಳು, ನಮಗೆ ಬೇಕಾಗಿದ್ದ ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಸಮಾನ ಮನಸ್ಕರೆಲ್ಲ ಕೂಡ ಈ ಹೋರಾಟದಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು. ಮತ್ತು ನಮ್ಮ ಜಮೀನುಗಳನ್ನು ನಮ್ಮ ಹಕ್ಕು ನಾವು ಉಳಿಸ್ಕೊಳ್ತಕ್ಕಂಥದ್ದು, ಅದನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಕೂಡ ನಡ ತೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಒಂದಿಸಕ್ಕೆ ಮುಂಚೆ ಇನ್ನೊಂದು ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳನ್ನು ತಡೀಲಿಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳು ಒಬ್ಬರಿಂದನೇ ಸಾಧ್ಯ ಇದೆ. ನಾವು ಅದಕ್ಕೇ ಕರಪತ್ರದಲ್ಲಿ ಕೂಡ ವಿಶೇಷವಾಗಿ ಹಾಕಿದ್ದೀವಿ. ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳೆಲ್ಲ ಕೂಡ ಅಂತ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಆಸೆಯಿಂದ ಈ ಸಂದರ್ಭದಲ್ಲಿ ನಮ್ಮೆಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳ ಪರವಾಗಿ ಕೂಡ ಅವರಲ್ಲಿ ಮನವಿಯನ್ನು ಮಾಡ್ತಾ ಅವರು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಬೇಕು. ಮತ್ತು ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಲಿಕ್ಕೆ ಅವರು ಒಂದು ವಿಶೇಷವಾದ ಸಭೆಯನ್ನು ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜೈ